ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಯಾಕಪ್ಪ ಇಷ್ಟು ಹೈ ಎನರ್ಜಿಲಿ ಮಾತಾಡ್ತಿದ್ದೀನಿ ಅಂದ್ರೆ ನಮ್ ಹುಡ್ಗ ಮಯಾಂಕ್ ಯಾದವ್ ಅಂತ ಹೈ ಎನರ್ಜಿ ಕೊಟ್ಬಿಟ್ರು ಗುರು. 155.8. ಹೀಗೂ ಆಗುತ್ತಾ? ಹೀಗೂ ಉಂಟಾ? ಹೀಗೂ ಸಾಧ್ಯನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಯಪ್ಪ ಏನೋ ಸಕ್ಕದ ಬಾಲಿಂಗ್ ಮಾಡಿದ್ರು ಕಣೋ. 150+ 8 ಬೌಲಿಂಗ್ ಅಂದ್ರೆ 8 ಡೆಲಿವರೀಸ್ 150+ ಹಾಕಿದಾರಂತೆ. 9 ಡೆಲಿವರೀಸ್ 145+ ಹಾಕಿದಾರಂತೆ. ಏ ಪಕ್ಕ ಯು ಹ್ಯಾವ್ ಅವರ್ ರೆಸ್ಪೆಕ್ಟ್ ಮಯಾಂಕ್. ಗ್ರೇಟ್, ಸಲ್ಯೂಟ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಏನನ್ನ ಮಯಾಂಕ್ ಯಾದವ್ ಒಂಥರ ಎಲ್ಲಿಂದ ಬಂದ್ರ ಅಂತಲೇ ಗೊತ್ತಾಗಿಲ್ಲ. ಮ್ಯಾಚ್ ಒಂಥರ ನಾನು ನಿದ್ದೆಗಣ್ಣಲ್ಲೇ ನೋಡ್ತಿದ್ದೆ ಅಂತ. ಯಾವಾಗ ಮಯಾಂಕ್ ಯಾದವ್ ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ಹುಬ್ಬೇರಿಸಿ ನೋಡು ಅಂತ ಹೇಳ್ತಾರಲ್ಲ, ಹಂಗೆ ನೋಡ್ದಾಗಿತ್ತು. ಕ್ರೇಜಿ ಬೌಲಿಂಗ್, 150+, ಅದು 155.8 ತನಕ ಹೋಗಿದ್ದಾರೆ. ಹಾರ್ಡ್ ಲೆಂತ್ ಆಗ್ತಾರೆ ಮಚ್ಚ. ಅಂದ್ರೆ ಬೇರೆ ಬೌಲರ್ಸ್ ಪೇಸ್ ಇರೋರು ಏನ್ ಮಾಡ್ತಾರೆ, ಅವ್ರು ಕ್ಯಾರಿಡೇವ್ ಆಗ್ತಾರೆ, ನಾವು ವಿಕೆಟ್ಸ್ ಹೊಡೆಯೋಣ ಬೀಟ್ ಆಗ್ತಾರಂತ. ಬಟ್ ಇವರು ಹಾರ್ಡ್ ಲೆಂತ್ ಆಗ್ತಾರೆ, ಅದು ತುಂಬಾ ಕಷ್ಟ ಹೊಡಿಯಕ್ಕೆ. ಸೊ ಅದನ್ನ ಮೆಚ್ಚಲೇಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಉಮ್ರಾನ್ ಮಲಿಕ್ ಮೇಲೆ ಕ್ರೇಜಿ ಆಗಿ ಮುಗಿ ಬಿದ್ದಿದ್ರಪ್ಪ ನಮ್ಮ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಎಲ್ಲ. ಉಮ್ರಾನ್ ಮಲಿಕ್ 150 ಅಂತ. ಇವಾಗ ಮಯಾಂಕ್ ಯಾದವ್ ಹಂಗೆ ಆಗತ್ತೆ ಅನ್ಸುತ್ತೆ. 150 ಅಲ್ಲ, 155.8, 156 ಅನ್ಕೋ. ಹತ್ರ ಅಂದ್ರೆ 156 ಗುರು. ಆಲ್ಮೋಸ್ಟ್ ಇವಾಗ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಅಂತೂ ಫುಲ್ ಮುಗಿದೇ ಬಿಡ್ತಾರೆ. ನಮ್ ಕೊಹ್ಲಿ ಕಾಕ ಅವ್ರಿಗೆಲ್ಲ ಹೋಗಿರುತ್ತೆ, ಅಲ್ಲಿವರೆಗೂ ಮುಟ್ಟಿರುತ್ತೆ. ರೋಹಿತ್ ಶರ್ಮಾ, ಕೊಹ್ಲಿ ಕಾಕ ಅವ್ರಿಗೆಲ್ಲ ಅವರು ಇವ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಎಲ್ಲ ಕಡೆ ಅವ್ರದೇ ಅವಾಗವ್ರು. ಇವಾಗ ಮ್ಯಾನ್ ಆಫ್ ದ ಮ್ಯಾಚ್ ಅದು ಏನೋ ಇದು ಕೊಡ್ತಾರಲ್ಲ, ಅದು ಅವರು ಅದೇ ಕೇಳ್ತವ್ರೆ, ಕಾಮೆಂಟೇಟರ್ಸ್ ಅದೇ ಕೇಳ್ತವ್ರೆ, ಬ್ರಾಡ್ಕಾಸ್ಟಿಂಗ್ ಎಲ್ಲ ಎಲ್ಲಿ ಏನ್ ನೋಡಿದ್ರು ಅವ್ರೆ. ಮಯಾಂಕ್ ಲ್ಯಾಂಗರ್ ಅವ್ರ ಬಗ್ಗೆ ಕೇಳ್ತವ್ರೆ. ಒಂಥರ ಎಲ್ಲಿಂದ ಬಂದ್ರು ಅಂತ ಗೊತ್ತಾಗಿಲ್ಲ. ಬಂದ್ಕೊಳ್ಳೆ 150 ಹಾಕೋದಂದ್ರೆ ಈಸಿ ಅಲ್ವೇ ಅಲ್ಲ. ಉಮ್ರಾನ್ ಮಲಿಕ್ ನಾವ್ ನೋಡಿದ್ವಿ, ಅವ್ರಂದ್ರೆ ಪೇಸ್ ಎತ್ತಿತ್ತು ಅವ್ರು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡ್ತಿರ್ಲಿಲ್ಲ. ಅಂದ್ರೆ ಮುಂದ್ಗಡೆ ಹಾಕಕ್ ನೋಡ್ತಿರ್. ಬಟ್ ಮಯಾಂಕ್ ಯಾದವ್ ಡಿಫರೆನ್ಸ್ ಏನಾದ್ರೆ ಹೇಳ್ದಂಗೆ ಸ್ವಲ್ಪ ಹಾರ್ಡ್ ಲೆಂತ್ ಆಡ್ತಾರೆ. ಬೇಸ್ಟ್ ಆಫ್ ದ ಪ್ಲೇಯರ್ ನಮ್ಗೆ ಗೊತ್ತು ಎಷ್ಟು ಅವ್ರ ಪೇಸ್ ಅಗೇನ್ಸ್ಟ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಸೊ ಅವ್ರ ಮಾರ್ಕ್ ಹುಡುಗೆಲ್ಲ ಆಡಿ ತುಂಬಾ ಅಭ್ಯಾಸ ಇರುತ್ತೆ. ಅವ್ರನ್ನೇ ಪೇಸ್ ಅಲ್ಲಿ ಬೀಟ್ ಮಾಡಿದ್ರೆ ಹಾರ್ಡ್ ಲೆಂತ್ ಅಲ್ಲಿ ತುಂಬಾ ಕಷ್ಟ ಜಾಬ್ ಅದು. ಈವನ್ ಎಕಾನ ಪಿಚ್ ಅಲ್ಲಿ ಒಳ್ಳೆ ಅವರಿಗೆ ಪೇಸ್ ಇದೆ, ಬೌನ್ಸ್ ಇದೆ. ಸೊ ಒಳ್ಳೆ ಯೂಸ್ ಆಗ್ಬೋದು ಆ ಪಿಚ್ ಅಲ್ಲಿ LSG ಅವರಿಗೆ. ಹೇಗ್ ಗೊತ್ತಾಗ್ರ ಬ್ಯಾಟಲ್ ಆಫ್ ಆರೆಂಜ್ ಕ್ಯಾಪ್ ಇದು ಇಮೇಜ್ ಅದರ ಸಕ್ಕದಾಗಿದೆ ಗುರು. ನಿಮ್ CSK ತುಷಾರ್ ದೇಶಪಾಂಡೆ, ಇಲ್ಲಿ ನಮ್ಮ ಅಲ್ಜಾರಿ ಅಣ್ಣ, ಎಲ್ಲ ನೋಡಿದ್ರೆ ನೋಕಿಯಾ ಹರ್ಷಲ್ ಅಣ್ಣ ಕ್ರೇಜಿ ಆಗಿದೆ ಗುರು. ಹರ್ಷಲ್ ಅಣ್ಣ ಸರ್ಪ್ರೈಸ್ ಆಗಿ ಬರ್ತೀವಿ. ಅದು ಸ್ಟಾರ್ಕ್ ಜೊತೆ ಮೀಮ್ ವಿಡಿಯೋ ಇದೆ, ರಿಯಾಕ್ಟ್ ಮಾಡೋಣ, ನೋಡೋಣ ಏನಿದೆ ಅಂತ. ಎರಡು ಕಡೆ ಸೇಮ್ ಪರ್ಫಾರ್ಮೆನ್ಸ್ ಇದೆ ಅಲ್ಲ ಗುರು. ಪಂಜಾಬ್ ಅವರು ನಿನ್ನಲ್ಲಿ ಆ ಒಳಗಿರೋ ಪ್ರತಿಭೆಯನ್ನ ಹೊರಗೆ ಹಾಕ್ತೀವಿ ಅಂತ ತಕೊಂಡಿದ್ದಾರೆ. ಬಟ್ ಅದು ಹೊರಗೆ ಬರ್ತಾನೆ ಇಲ್ಲ ಇನ್ನು ಕೂಡ. ಒಳಗೆ ಇದೆ, ಒಳಗಡೆ ಇದೆ ಬಾಕಿ. ಜೀರ್ಣ ಆಗ್ತಿದೆ ಅದು ಅಲ್ಲಿಂದಲೇ. ಬಟ್ ಇದು ವಿಡಿಯೋ ಮಾತ್ರ ಸಕ್ಕತ್ತಾಗಿದೆ, ಇದು ನೋಡ. ಜರೂರ್ ಆಯಂಗೆ ಅಂತಿಮ ಹೆಂಗೆ ಅಂದ್ರೆ IPL ಫೈನಲ್ಗೆ ಹೋಗ್ತಾರೆ ಅನ್ಸುತ್ತೆ. ಲಾಸ್ಟ್ ಫೈನಲ್ಗೆ ಬರ್ಬೇಕು. ಅಲ್ಲ ಇವರು ಆಡೋದ್ ನೋಡಿದ್ರೆ ಬ್ಯಾಟಿಂಗ್ ಸಿಗೋದೇ ಕಷ್ಟ ಅನಿಸ್ತಿದೆ ಬ್ಯಾಟ್ಸ್ಮನ್ಗಳು. ಅದು ಈ ಸಲ ಸಮೀರ್ ರಿಜ್ವಿ ಬೇರೆ ಎಕ್ಸ್ಟ್ರಾ ಬಂದಿದ್ದಾರೆ. ಸೊ ನಂಬರ್ 8ಗೆ ಬರ್ಬೇಕಾಗುತ್ತೆ MS ಧೋನಿ. ಸೊ ನಾಳೆ ಅಟ್ಲೀಸ್ಟ್ ಬರ್ಬೇಕನ್ಸುತ್ತೆ. ಯಾಕಂದ್ರೆ ವೈಜಾಗ್ ನಮಗೆ ಗೊತ್ತಿರೋ ಹಂಗೆ ಧೋನಿದು ಫಸ್ಟ್ 100 ಬಂದಿದೆ, ಇಂಟರ್ನ್ಯಾಷನಲ್ 100 ಬಂದಿದೆ ಅಲ್ಲಿ ವೈಜಾಗ್ ಅಲ್ಲಿ. ಸೊ ಅದು ಲಾಂಗ್ ಹೇರ್ ಇತ್ತು ಅವಾಗ. ಸೊ ನಾಳೆ ಲಾಂಗ್ ಹೇರ್ ಹಿಡ್ಕೊಂಡು ಮತ್ತೆ ಅಟ್ಲೀಸ್ಟ್ ಪ್ರೊಮೋಟ್ ಮಾಡಿ ಬರ್ಬೇಕು ನಾಳೆ. ಒಂಥರ ಫ್ಯಾನ್ಸಿಗೆ ಮಜಾ ಇರುತ್ತೆ ನೋಡಕ್ಕೆ. ಸೆಂಚುರಿ ಹೊಡಿಯಕ್ಕಾಗಲ್ಲ, ಬಟ್ ಒಂದ್ 2-3 6 ಹೊಡೆದ್ರೆ ಆಯ್ತು ಖುಷಿ.
ಚೆನ್ನಾಗಿ ಹೇಳಿದ್ರಿ. ಮಾತ್ರ ಸಖತ್ತಾಗಿದೆ. ಅಯ್ಯೋ ತಗಡೆ ಯಾಕೆ ಬಂದು ನಮ್ಮ ಹತ್ರ ಗುಮ್ಮಸ್ಕಚ್ಚ ಬೇಡ ಸ್ಟಾರ್ ವಾರು ಬೇಡ ಸ್ಟಾರ್ ವಾರ್ ಅಂತ ಹೇಳ್ತಾ ಇದೀವಿ. ಗುರು ಎಲ್ಲಾ ಕಡೆ ನೋಡಕ್ ಋತುರಾಜ್ ಗಾಯಕ್ ಮಾಡ್ತಾರ ಕಾಣಿಸ್ತಿಲ್ವಾ ಸ್ವಲ್ಪ ಆಂಗಲ್? ಅವ್ನ್ ನೋಡಕ್ಕೂ ಹಂಗೆ ಅದಾನ. ಹೌದು, ಬರೀ ಇಂತದೆಯಾ ಒಂದ್ ಆಂಗಲ್ ಅಲ್ಲಿ ಹಂಗೆ ಕಾಣಿಸ್ತಾವನೆ ಗುರು. ಧೋನಿ ತರ ಕಾಣಿಸ್ತಿಲ್ಲ, ಬಟ್ ಋತುರಾಜ್ ಅದರ ಹಂಗೆ ಕಾಣಿಸ್ತಿದ್ದಾರೆ. ಹಂಗೆ ಹಾಕಿದೆ ಗುರು. ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಹೌದಪ್ಪ ಧೋನಿ ಇದಾರೆ ಹಿಂದ್ಗಡೆ ಅಂತ. ಬಟ್ ಫೀಲ್ಡಿಂಗ್ ಚೇಂಜಸ್ ಮಾಡ್ತಾರೆ ಅಫ್ಕೋರ್ಸ್. ಬೌಲಿಂಗ್ ಚೇಂಜಸ್ ಎಲ್ಲ ಋತುರಾಜ ಮಾಡ್ದಂಗಿದೆ. ಫೀಲ್ಡಿಂಗ್ ಅಂದ್ರೆ ಟೀಮ್ 11 ಮಾಡೋದಲ್ಲ. ಯಾಕಂದ್ರೆ ಅವ್ನು ನಾವು ಅಬ್ಸರ್ವ್ ಮಾಡಿದ್ರೆ ಧೋನಿ ಯಾವಾಗ್ಲೂ ಜಾಸ್ತಿ ಸ್ಪಿನ್ನರ್ಸ್ ಜೊತೆ ಹೋಗ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಸ್ಪಿನ್ನರ್ಸ್ ಒಬ್ಬರೇ ಸ್ಪಿನ್ನರ್ ಆಡ್ಕೊಂಡು ಬಂದಿದ್ರು. ಅದು ವೆರಿ ಅನ್ಲೈಕ್ ಧೋನಿ ಅನಿಸ್ತು. ಮೋಸ್ಟ್ಲಿ ಡಿಸಿಷನ್ ನಲ್ಲಿ ಧೋನಿ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಎಲ್ಲ ಅಫ್ಕೋರ್ಸ್ ಧೋನಿ ಹೆಲ್ಪ್ ಮಾಡ್ಲೇಬೇಕು. ವಿಕೆಟ್ ಕೀಪರ್ ಆಗಿ ಯಾವ್ದೇ ಟೀಮ್ ಅಲ್ಲಿ ಆದ್ರೂ ಹೆಲ್ಪ್ ಮಾಡೇ ಮಾಡ್ತಾರೆ. ಅಫ್ಕೋರ್ಸ್ ಧೋನಿ ಇದ್ಮೇಲೆ ಅವ್ರೊಂದು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಬೌಲಿಂಗ್ ಚೇಂಜಸ್ ಎಲ್ಲ ಋತುರಾಜ್ ಗಾಯಕ್ವಾಡ್ ತಗೊಳ್ತಾರೆ. ಸೊ ಅವ್ರ ಒಂದ್ ಕಡೆ ಇದ್ರೆ ಸ್ವಲ್ಪ ಜಾಸ್ತಿ ಧೈರ್ಯ ಇದ್ದಂಗೆ. ವಿಡಿಯೋ ಮಾತ್ರ ಸಖತ್ತಾಗಿತ್ತು, ತುಂಬಾ ಲೈಕ್ ಆಯ್ತು. ಇದು ಪರ್ಸನಲ್ ಆಗಿ ತಗೋಬೇಡ ಆಯ್ತಾ, ಬಟ್ ಇರೋದು ಸತ್ಯವನ್ನ ಹೇಳ್ತಿದ್ದಾರೆ. ಲಾಸ್ಟ್ ಗೆ ಸ್ವಲ್ಪ ಪರ್ಸನಲ್ ಇದೆ, ಬಟ್ ತಗೋಬೇಡ ಅಷ್ಟೇ. ಬಟ್ ಅಂದ್ರೆ ಈ ತರನೇ ಆಗ್ತಿದೆ ಗುರು. ಹೆಂಗೆ ಅಂದ್ರೆ ಕ್ಯಾಮ್ರಾಮನ್ ಅವ್ರ ಕಡೆ ಫೋಕಸ್ ಮಾಡ್ತಾರೆ, ಎಲ್ಲರೂ ಒಂದು ಚೀರ್ತಾರೆ, ಮತ್ತೆ ಆಮೇಲೆ ಹೋಗ್ತಾರೆ. ಬ್ಯಾಟಿಂಗೇ ಬರಲ್ಲ. ಫೋಕಸ್ ಅಂತ ಧೋನಿ ಬ್ಯಾಟಿಂಗ್ ಬರ್ಬೇಕಾದ್ರೆ ಇವತ್ತು ಬೇರೆ ಟೀಮ್ಸ್ ಅವ್ರು ತುಂಬಾ ಕಷ್ಟ ಪಡ್ಬೇಕು. ಅವಾಗ್ಲೇ ಧೋನಿಗೆ ಸ್ವಲ್ಪ ಬ್ಯಾಟಿಂಗ್ ಬರ್ಬೇಕು. ಏನ್ ಕತೆನೋ ಗುರು, ಇದ್ ನೋಡು ಸಾಕಾಗಿದೆ. ಸೇಮ್ ಆಗಿದ್ದಾರೆ ಗುರು. ದಿಸ್ ಇಸ್ ರಿಯಲ್ ಬಿಸ್ನೆಸ್ ಇದು. ಮಪಾಕ ಬಿಸ್ನೆಸ್ ಅಂಡರ್ ರೇಟೆಡ್ ಪಾಪ ಹುಡುಗ. ರಿಯಲ್ ಬಿಸ್ನೆಸ್. 2014 ಅಲ್ಲೇ ಚೆನ್ನಾಗಿದ್ದಪ್ಪ, ದುಡ್ಡೆಲ್ಲ ಪಾಪ. 24 ಅಲ್ಲಿ ದುಡ್ಡು ಕೊಟ್ಟಂತೂ ತಗೊಂಡಿಲ್ಲ, ಬಟ್ ಅದ್ರ ರೀಪ್ಲೇಸ್ ಮಾಡೋರೆ. ರೀಪ್ಲೇಸ್ ಯಾವ ಲೆವೆಲಿಗೆ ಮಾಡೋರು, 62 ಓಡಿಸ್ಕೊಳ್ಳೋ ತರ ರೀಪ್ಲೇಸ್ ಮಾಡೋರಿ. ಏನ್ ಗುರು ಪಾಪ. ಗುರು ಇದು ಸಕ್ಕದಾಗಿದೆ. ಇದು ನಮ್ ಸಾಗರ್ ಕಳಿಸಿದ್ದು, ಸಕ್ಕದಾಗಿದೆ ನೋಡು. ಏನ್ ಗೊತ್ತಾ, ಇದು ಪಂಚಾಯತ್ ಅಂತ ಒಂದು ಇದು ವೆಬ್ ಸೀರೀಸ್ ಇದೆ. ಅದ್ ನೋಡಿದವ್ರಿಗೆ ಮಾತ್ರ ಹೆವಿ ಕನೆಕ್ಟ್ ಆಗುತ್ತೆ ಗುರು. ಕ್ರೇಜಿ. ಅಭಿಷೇಕ್ ಅಂಡ್ ಟ್ರೇವಿಸ್ ಹೆಡ್ ಅಂತ ಪಾಪ ಗುರು ಹಾರ್ದಿಕ್ನ ನೋಯಿಸ್ಬಿಟ್ರು. ಒಟ್ನಲ್ಲಿ ಮುಂಬೈನೇ ನಿಲ್ಸಿದ್ದಾರೆ, ಬಟ್ ಆದ್ರೆ ಹಾರ್ದಿಕ್ ನಿಲ್ಸಂಗೆ ಜಾಸ್ತಿ. ಸಕ್ಕದಾಗಿರುತ್ತೆ ಗುರು ವಿಡಿಯೋಸ್ ಮಾತ್ರ. ಇದು ಮಾತ್ರ ಅಲ್ಟಿಮೇಟ್ ಗುರು. ನೀನು ಒಂದು ಅಂದ್ರೆ ಲೈಕ್ ಕರೆಕ್ಟ್ ಆಗಿ ಕೇಳು ಇದು ಸಾಂಗು. ನಿನ್ನ ಏನ ನಿಮ್ಮ ಅಮ್ಮನ ಗಣೇಶ್ ಕಾರತ್ ಅವರು ಕಮೆಂಟ್ ಮಾಡೋರೆ ಗುರು ಇದಕ್ಕೆ. ಅಣ್ಣ ಅಂತ ಒಳ್ಳೆ ಕ್ರೇಜಿ ವಿಡಿಯೋ ಮಾತ್ರ ಇದಂತ. ನಿನ್ನ ಏನ ನಿಮ್ಮ ಅಲ್ಜರಿ ಜೆಪಿಎಸ್ ಇದೆಲ್ಲ ನೋಡ್ಬಿಟ್ರೆ ವಾಪಸ್ ಆಫ್ರಿಕಾಗೆ ವಾಪಸ್ ಹೋಗ್ಬಿಡ್ತಾ ನಡ್ಕೊಂಡೆ. ನಡೆದಾಡವ ದೇವ್ರು ಅಪ್ಪ. ನನ್ ಕಣ್ಣಿಗೆ ಕಾಣಿಸಿದ್ರೆ ಮಕ್ಕಳು ಕುರ್ಪಾಗ್ತೀನಿ ಅಂದ್ರೆ ಹೆಂಗೆ ದೂರ ಒಳಗೆ ಹಾಕಿದ್ರು 18 ಒಳಗೆ ಬೆಳಿಬೇಕು ಅಂಕು. ಅಂದ್ರೆ ಲೈಕ್ ನೋ ಡಿಸ್ರೆಸ್ಪೆಕ್ಟ್ ಅಲ್ಜರಿ ಜೋಸೆಫ್, ಬಟ್ ಗುರು ಏನ್ ಗೊತ್ತಾ, RCB ಫ್ಯಾನ್ಸ್ ಮೊದ್ಲೇ ಹೆಂಗಿರ್ತಾರೆ ಅಂದ್ರೆ ಒಂದ್ ಮ್ಯಾಚ್ ಅಲ್ಲೂ ನೀವು 60 ಹೊಡ್ಸ್ಕೊಂಡ್ರೆ ಬರೀ ಬೈತಾರೆ. ಮಿಚೆಲ್ ಸ್ಟಾರ್ಕ್ ಇದ್ರು ಅವ್ರಿಗೂ ಹಿಂಗೆ ಆಗಿರೋದು. ಇಲ್ಲ ನೋಡೋರು ನಾನೇ ಕೇಳಪ್ಪನವರ ಮೊಮ್ಮಗ ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್. ಹುಳಿ ಉಳಿದಂಗ ನೋಡ ಹೆಂಗ್ ಮಾಡ್ತಾನೆ. ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನೇ ಆಟ ಆಡ್ತಾನೆ ಇವನು. ನೋಡ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ನೋಡ ಅಲ್ಲಿ ಬೆಳೆಸ್ತಾ ಇದೀವಿ. ಇವಾಗಿಂದ ಬೆಳೆಸ್ತಾ ಇದೀವಿ. ಮುಂದೆ ಆಯ್ತು ನಿಮ್ಗೆಲ್ಲ ಮಾರಿ ಅಪ್ಪ. ಹುಲಿ ಅಲ್ಲ ಕಣ, ಹುಳಿ ಅಂತ ಬೆಳೆಸ್ತಾ ಇದ್ದೇವೆ ಇನ್ ಮುಂದೆ ಮಾರಿ ಹಬ್ಬ ಇದೆ. ಏನ್ ಗೊತ್ತಾ, ಇದು ಮಾತ್ರ ಸಕ್ಕದಾಗಿದೆ. ಇನ್ ಮುಂದೆ ಮಾರಿ ಹಬ್ಬ. ಯಾಕೆಂದ್ರೆ ಇವಾಗ ಬಿಡ್ತಾರೆ, ನೆಕ್ಸ್ಟ್ ಮೆಗಾ ಆಕ್ಷನ್ ಬಿಟ್ರೆ ಯಾರು ಬೇರೆ ಯಾರಾದ್ರೂ ತಗೋತಾರೆ.
ಮತ್ತೆ ವಾಪಸ್ ಬಂದು ನಮ್ಗೆ ಇರ್ತಾನೆ ಊಟ ಪಕ್ಕ, ಅದಂತೂ ಫಿಕ್ಸ್. ಹುಳಿ ನಮ್ ಹುಳಿ ಚೆನ್ನಾಗಿ ಹೇಳಿದ್ರಿ. ಇದು ನೋಡು ನೀವೆಲ್ಲ ಎಲ್ರು ಹೆಡ್ಡೇಟ್ ಹಾಕೊಂಡು ಅಯ್ಯೋ ಹೆಣ್ಮಕ್ಳು ಎಲ್ಲ ಹರ್ಭಜನ್ ಸಿಂಗ್ ಕಡೆ ಅವ್ರೇನ ನೀವು? ಲಾಸ್ಟಿಗೆ ಕೇಳ ಹರ್ಭಜನ್ ಸಿಂಗ್ ಕಡೆ ಅಂತೆ. ಇವೆಲ್ಲ ಮಾಡಿರೋದು crazy ಆಗಿ ಮಾಡ್ತಾರಪ್ಪ. ನಮ್ ವಿಜಯ್ ಸರ್ ಹೆಂಗ್ ಮಾಡೋರೆ ನೋಡುಗುರು. ಹೆಂಗಪ್ಪ ಎಡಿಟ್ ಮಾಡ್ತಾರೆ ಯಪ್ಪ. ಮೀಮ್ಸ್ ಅಲ್ಟಿಮೇಟ್ ಗುರು, ಸಕ್ಕದಾಗಿರ್ತವೆ. ಹೆವಿ ಖುಷಿ ಕೊಡೋದು. ಅಂತೂ ಕ್ರಿಯೇಟಿವ್ ಮೈಂಡ್ಸ್, ಹೆವಿ ಕ್ರಿಯೇಟಿವ್ ಮೈಂಡ್ಸ್, ಹೆವಿ ಟ್ರೋಲ್ ಮಾಡ್ತಾರೆ ಸಕ್ಕತ್ತಾಗಿ. ಗೆದ್ರು ಕೂಡ ಅದೇ ತರ ಖುಷಿ ಪಡ್ತಾರೆ ಗುರು. ಗೆದ್ರು ಹಂಗೆ ಆಗ್ತಾರೆ, ಸಕ್ಕತ್ತಾಗಿ ಆಗ್ತಾರೆ. ಸೋತ್ರಂತೂ ಹಿಂಗೆ ರುಬ್ತಾರೆ. ಬಟ್ ಕರೆಕ್ಟ್ ಆಗಿದೆ, ವಿಜಯ್ ಸರ್ ಆಕ್ಷನ್ ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿರುತ್ತೆ. ಡಿಯರ್ ಶೋ ಅಂತ ಸಕ್ಕತ್ತಾಗಿ ಮಾಡ್ತಾರೆ. ಕ್ರೇಜಿ, ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಲೇಬೇಕು. ಸೊ ನಿಮ್ಮ ಹತ್ರ ಮೀಮ್ಸ್ ಏನಾದ್ರು ಇದ್ರೆ ನಮ್ಗೆ ಶೇರ್ ಮಾಡಿ, ಸಕ್ಕತ್ತಾಗಿರುತ್ತೆ. ರಿಯಾಕ್ಷನ್ ಕೊಡ್ತಾ ಇರ್ತೀವಿ, ಹಂಗೆ ರಿವ್ಯೂ ಕೊಡ್ತಾ ಇರ್ತೀವಿ. ದಟ್ಸ್ ಇಟ್ ಫಾರ್ ದ ಡೇ. ಪ್ಲೀಸ್ ವಿಡಿಯೋಗೆಲ್ಲ ಸಖತ್ತಾಗಿ ಇಷ್ಟ ಆಗ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ತರ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು. ಆಸ್ ಯೂಶುವಲ್ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಗೈಸ್, ಗುರು ಬಾಯ್. ಜೈ ಕರ್ನಾಟಕ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.